ಆನೇಕಲ್ ತಾಲೂಕು ಚಿಕ್ಕನಾಗಮಂಗಲದಲ್ಲಿ 8 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಅಂದಿನ ಉಪವಿಭಾಗಾಧಿಕಾರಿ ಶಿವಣ್ಣ ವಿರುದ್ಧ ಈಗ ಜಿಲ್ಲಾಧಿಕಾರಿಗಳು ದೂರು ನೀಡಿದ್ದಾರೆ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ 8 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನ ಉಪವಿಭಾಗಾಧಿಕಾರಿ ಶಿವಣ್ಣ ವಿರುದ್ಧ ಜಿಲ್ಲಾಧಿಕಾರಿಗೆ ದೂರನ್ನ ನೀಡಲಾಗಿದೆ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲ ಗ್ರಾಮದಲ್ಲಿ ಭೂಮಿ ಕಬಳಿಕೆ ವಿಚಾರ ಯಾವುದೇ ಗ್ರಾಂಟ್ ಇಸ್ಕೋ ರಿಜಿಸ್ಟರ್ ದಾಖಲೆ ಇಲ್ಲದೆ ಭೂಮಿ ಮಂಜೂರು ಮಾಡಲಾಗಿದ್ದು, ಇನ್ನು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಭೂಮಿ ಭೂಗಳರಿಗೆ ಖಾತೆ ಮಾಡಿಕೊಟ್ಟಿದೆ. ಶಿವಣ್ಣ ಬಹುಕೋಟಿ ಮೌಲ್ಯದ ಭೂಮಿಗೆ ಈಗ ಖಾತೆ ಮಾಡಿಕೊಟ್ಟಂತಹ ಎಸಿ ಶಿವಣ್ಣ ಸರ್ಜಾಪುರ ಹೋಬಳಿಯ ಚಿಕ್ಕನಾಗಮಂಗಲದಲ್ಲಿ ಒಂದು ಈ ಭೂ ಕಬಳಿಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸುದ್ದಿಗೆ ಬಂದಿದೆ. ಸಿಎಂ ಮುನಿಕೃಷ್ಣ ಎಂಬಂತಹ ವ್ಯಕ್ತಿಗೆ ಅಕ್ರಮವಾಗಿ ಜಾಗ ಪರಭಾರೆ ಮಾಡಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಬಿಲ್ಡರ್ಗಳಿಗೆ ಸರ್ಕಾರಿ ಜಮೀನು ಮಾರಾಟವನ್ನ ಮಾಡಲಾಗಿದೆ. ಸರ್ವೆ ನಂಬರ್ 72, 8, 77, 3ರಲ್ಲಿದ್ದಂತಹ ಬರೋಬ್ಬರಿ 8 ಎಕರೆಗೆ ಸರ್ಕಾರಿ ಜಾಗ ಕಂದಾಯ ಸಚಿವ ಪರಮೇಶ್ವರ್ ಅವರೇ ಸರ್ಕಾರಿ ಭೂಮಿ ಉಳಿಸಿ ಅಂತೇಳಿ ಹೇಳಲಾಗ್ತಾ ಇದೆ. ಈಗ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ಕ್ರಮಗಳನ್ನ ಕೈಗೊಳ್ಬೇಕಂತ ಹೇಳಿ ಈಗ ಹೇಳಲಾಗ್ತಾ ಇದೆ. ಆನೇಕಲ್ ತಾಲೂಕಿನ ನಾಗಮಂಗಲದಲ್ಲಿರ್ತಕ್ಕಂತಹ 8 ಎಕರೆ ಭೂಮಿಯನ್ನ ಸರ್ಕಾರ ಈಗ ಭೂಮಿಯನ್ನ ಕಬಳಿಕೆ ಮಾಡಿದೆ ಎಂಬಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅಂದಿನ ಉಪವಿಭಾಗಾಧಿಕಾರಿಯಾದಂತಹ ಶಿವಣ್ಣ ವಿರುದ್ಧ ಜಿಲ್ಲಾಧಿಕಾರಿಗೆ ದೂರನ್ನ ನೀಡಿದ್ದಾರೆ. ಈ ಒಂದು ಘಟನೆ ನಡೆದಿದ್ದು ಸರ್ಜಾಪುರ ಹೋಬಳಿ ಚಿಕ್ಕನಾಗಮಂಗಲದಲ್ಲಿ ಒಂದು ಭೂ ಕಬಳಿಕೆ ವಿಚಾರ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಆನೇಕಲ್ ತಾಲೂಕಿನ ಅಂದಿನ ಉಪವಿಭಾಗ ಅಧಿಕಾರಿಯಾಗಿದ್ದಂತಹ ಶಿವಣ್ಣ ವಿರುದ್ಧ ಈ ಆರೋಪಗಳು ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಭೂಮಿ ಭೂಗಳ್ಳರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಶಿವಣ್ಣ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದಲ್ಲಿ ಇದೀಗ 8 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ವಿಚಾರಕ್ಕೆ ಅಂದಿನ ಉಪವಿಭಾಗಾಧಿಕಾರಿಯಾಗಿದ್ದಂತಹ ಶಿವಣ್ಣ ವಿರುದ್ಧ ಈಗ ಜಿಲ್ಲಾಧಿಕಾರಿಗೆ ದೂರನ್ನ ಸಲ್ಲಿಸಲಾಗಿದೆ. ಆನೇಕಲ್ ತಾಲೂಕಿನ ಚಿಕ್ಕನಾಗಮಂಗಲದ ಗ್ರಾಮದಲ್ಲಿ ಭೂಮಿ ಕಬಳಿಕೆ ಈಗ ಯಾವುದೇ ಗ್ರಾಂಟ್ ಇಶ್ಯೂ ರಿಜಿಸ್ಟರ್ ದಾಖಲೆ ಇಲ್ಲದೆ ಕೂಡ ಈ ಭೂಮಿಯನ್ನ ಮಂಜೂರು ಮಾಡಲಾಗಿದೆ ಅಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಭೂಮಿ ಇದು. ಭೂಗಳ್ಳರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಶಿವಣ್ಣ. ಬಹುಕೋಟಿ ಮೌಲ್ಯದ ಭೂಮಿಗೆ ಈಗ ಖಾತೆ ಮಾಡಿಕೊಟ್ಟಂತಹ ಎಸಿ ಶಿವಣ್ಣ ವಿರುದ್ಧ ಈಗ ಸರ್ಜಾಪುರ ಹೋಬಳಿಯ ಚಿಕ್ಕನಾಗಮಂಗಲದಲ್ಲಿ ಭೂಮಿ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮುನಿಕೃಷ್ಣ ಎಂಬಂತಹ ವ್ಯಕ್ತಿಗೆ ಅಕ್ರಮವಾಗಿ ಜಾಗವನ್ನ ಪರಭಾವೆ ನಕಲಿ ದಾಖಲೆ ಸೃಷ್ಟಿಸಿ ಮಾರಿಕೊಟ್ಟಿದ್ದಾರೆ ಅಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ.